ಈ ಬೇಸಿಗೆಯಲ್ಲಿ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲೇ ನುಗ್ಗೆಕಾಯಿ ಇರುತ್ತೆ. ನುಗ್ಗೆಕಾಯಿ ತಂದು ಈ ತರ ಗ್ರೇವಿ ಮಾಡಿ ಸೂಪರ್ ಟೇಸ್ಟ್ ಇರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಗ್ರೇವಿಗೋಸ್ಕರ ಅರ್ಧ kg ನುಗ್ಗೆಕಾಯಿ ತಗೊಂಡಿದ್ದೀನಿ. ಅದು ಜಾಸ್ತಿ ಎಳೆದಿರಬಾರ್ದು, ಜಾಸ್ತಿ ಬಲ್ತಿರಬಾರ್ದು, ಈ ಥರ ಇರಬೇಕು, ಚೆನ್ನಾಗಿರುತ್ತೆ. ಈ ಥರ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಒಂದು 3 ಇಂಚ್ ಇರೋ ಥರ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಒಂದ್ಸಲ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗ್ರೇವಿಗೋಸ್ಕರ ಮೀಡಿಯಮ್ ಸೈಜ್ ಈರುಳ್ಳಿ 2 ತಗೊಂಡು ಈ ಥರ ದಪ್ಪ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋಕೆ ಹೋಗ್ಬಿಡಿ ಯಾವತ್ತೂ, ಬಾಲ ಮಾತ್ರ ತೆಗೆದುಬಿಡಿ. ಸಿಪ್ಪೆ ಇರಲಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಸಿ ಶುಂಠಿ 1 ಇಂಚು, ಮೀಡಿಯಂ ಸೈಜ್ ಟೊಮಾಟೊ ಒಂದು 4 ಕಟ್ ಮಾಡಿದ್ದೀನಿ. ಗ್ರೇವಿ ಮಸಾಲಾಗೋಸ್ಕರ ಎಳ್ಳು 1 ಟೇಬಲ್ ಸ್ಪೂನ್, ಒಣ ಕೊಬ್ಬರಿ 1 ಟೇಬಲ್ ಸ್ಪೂನ್. ಒಣ ಕೊಬ್ಬರಿ ಈ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಯಾವಾಗ ಬೇಕಾದ್ರೆ ಅವಾಗ ಯೂಸ್ ಮಾಡ್ಕೋಬೋದು. ಧನಿಯಾ 1 ಟೇಬಲ್ ಸ್ಪೂನ್, ಮೆಣಸು 1/4 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಕಡಲೆ ಬೀಜ 2 ಟೇಬಲ್ ಸ್ಪೂನ್, ಪಲಾವ್ ಎಲೆ 2, ಚಕ್ಕೆ 1-2 ಪೀಸು, ಏಲಕ್ಕಿ 1, ಮರಾಠ ಮೊಗ್ಗು ಚಿಕ್ಕವು 1-2, ಲವಂಗ 3-4, ಗೋಡಂಬಿ 8 ತಗೊಂಡು ಇದೆಲ್ಲ ರೆಡಿ ಆದಮೇಲೆ ನಾವು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ಪ್ಲೇಟಲ್ಲಿ ಕಾಣಿಸ್ತಾ ಇರೋದೆಲ್ಲ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಗೋಡಂಬಿ ಅದರಲ್ಲಿ ಹಾಕಿ 1-2 ನಿಮಿಷ ಹುರಿದಾದ್ಮೇಲೆ ಈಗ ಇದರಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿದಾದ್ಮೇಲೆ ಲಾಸ್ಟಲ್ಲಿ ಗಸಗಸೆ ಹಾಕಿ 2 ನಿಮಿಷ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಈಗ ಅದರಲ್ಲಿ ಈರುಳ್ಳಿ, ಟೊಮಾಟೊ ಪೀಸ್ಗಳನ್ನು ಹಾಕಿ 1/4 ಲೋಟ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ಪೇಸ್ಟ್ ಈ ಥರ ನೈಸಾಗಿ ರುಬ್ಕೊಂಡು ಬಂದಮೇಲೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಮರಾಠ ಮೊಗ್ಗು, ಏಲಕ್ಕಿ ಹಾಕಿದ್ಮೇಲೆ ಈರುಳ್ಳಿ ಹಾಕಿ 1-2 ನಿಮಿಷ ಬಾಯ್ಲ್ ಮಾಡಿ. ಈರುಳ್ಳಿ ಬೇಗ ಬಾಯ್ಲ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಮಿಕ್ಸ್ ಮಾಡಿದರೆ ಬೇಗ ಕಲರ್ ಬರುತ್ತೆ. ಈಗ ನಾವು ಕಟ್ ಮಾಡಿರೋ ನುಗ್ಗೆಕಾಯಿ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿ. ಇನ್ನೊಂದು ರಹಸ್ಯ ಏನು ಗೊತ್ತಾ, ನುಗ್ಗೆಕಾಯಿ ಫ್ರೈ ಆಗಲಿ ಗ್ರೇವಿ ಆಗಲಿ 10 ಕಾಳು ಸಕ್ಕರೆ ಹಾಕ್ಬಿಟ್ರೆ ಆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಇದು ಸೀಕ್ರೆಟ್, ಯಾರಿಗೆ ಹೇಳಕ್ಕೆ ಹೋಗ್ಬೇಡಿ. ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರ ಪೌಡರ್, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಪೆಪ್ಪರು 1/4 ಟೇಬಲ್ ಸ್ಪೂನ್ ಹಾಕಿದ್ವಲ್ಲ, ಹುಷಾರು, ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ? ನೀವು ಸಕ್ಕರೆ ಯೂಸ್ ಮಾಡಿದ್ದೀನಿ ಅಂತ ನಿಮ್ಮ ಮನೇಲಿ ಯಾರು ಹೇಳಬೇಡಿ, ಅವ್ರಿಗೆ ಕೊಡಿ. ಟೇಸ್ಟ್ ಯಾಕೋ ಡಿಫ್ರೆಂಟ್ ಚೆನ್ನಾಗಿದೆ ಅಂತಾರೆ, ಆವಾಗ ಈ ಸೀಕ್ರೆಟ್ನ ಲೀಕ್ ಮಾಡಿ, ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ 5 ನಿಮಿಷ ಬಾಯ್ಲ್ ಮಾಡೋಣ. ನೋಡಿ, 5 ನಿಮಿಷ ಈ ಥರ ಬಾಯ್ಲ್ ಆಯ್ತಲ್ಲ, ಆವಾಗ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಈಗ ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿರೋ ಪೇಸ್ಟ್ನ ಈಗ ಇದರಲ್ಲಿ ಹಾಕ್ಬಿಡೋಣ. ಚೆನ್ನಾಗಿ 5 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಚ್ಚಳ ಹಾಕಿ 5 ನಿಮಿಷ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡೋಣ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಆ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದರಲ್ಲಿ ನೀರು ಹಾಕಿ ಗ್ರೇವಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಈಗ ಗ್ರೇವಿ ರೆಡಿ ಆಗಿದೆ. ಕಸ್ತೂರಿ ಮೇಥಿ ಕೈಯಲ್ಲಿ ರಬ್ ಮಾಡಿ ಹಾಕಿ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ, ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಹಾಕಿದ್ಮೇಲೆ ಯಾಕೆ ಟೇಸ್ಟ್ ಬರಲ್ಲ ಅಂತ ನನಗೆ ಹೇಳಿ, ಆವಾಗ ನುಗ್ಗೆಕಾಯಿಗಳನ್ನ ಕಟ್ ಮಾಡಿ ಎಸ್ದು ಬಿಡೋಣ, ಓಕೆನಾ? ಈಗ ಸರ್ವಿಂಗ್ ಪ್ಲೇಟಲ್ಲಿ ತಗೊಳ್ಳೋಣ. ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕೆ ಅಷ್ಟೇ ಟೇಸ್ಟ್ ಇರುತ್ತೆ. ಈ ಗ್ರೇವಿ ಬಂದು ಚಪಾತಿ, ದೋಸೆ, ಇಡ್ಲಿ, ರೈಸು, ರೋಟಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.